ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಬರೋ ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿದ್ದೀನಿ. 800ಕ್ಕೂ ಹೆಚ್ಚು ಹಿಂದಿನ ಇತಿಹಾಸ ಇರುವಂತ ಪವಿತ್ರವಾದ ಸ್ಥಳ. ಸೊ ನಾವು ಶ್ರೀ ಮಂಜುನಾಥನ ದರ್ಶನ ಮಾಡೋದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದೀವಿ. ದರ್ಶನ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬರೋದಕ್ಕೆ ಟ್ರಾನ್ಸ್ಪೋರ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಕೇಳ್ಕೊಂಡ್ ಬನ್ನಿ. ಅಲ್ಲಿ ನೋಡಿ ಏನ್ ಜನ ಧರ್ಮಸ್ಥಳಕ್ಕೆ, ಯಪ್ಪ ಸ್ವಾಮಿ. ನೋಡಿ ಮೆಟ್ರೋ ಸ್ಟೇಷನ್ ಇದು. ಮೆಟ್ರೋ ಸ್ಟೇಷನ್ ಇಟ್ಕೊಂಡು ಮೇಲೆ ಹತ್ತಲ್ಲ, ಲೆಫ್ಟ್ ಹೋದ್ರೆ ಬಸ್ ಸ್ಟಾಪ್. ಸೊ ಇಲ್ಲೇ ಬಸ್ ಸ್ಟಾಪ್. ಧರ್ಮಸ್ಥಳಕ್ಕೆ ಬಸ್ಸು ಫುಲ್ ರಶ್. ಇಲ್ಲೊಂದ್ ಬಸ್ ಐತೆ ನೋಡಿ, ಧರ್ಮಸ್ಥಳ ಇದು ರಶ್. ಧರ್ಮಸ್ಥಳಕ್ಕೆ ರೈಲ್ವೆ ಸ್ಟೇಷನ್ ಅಂದ್ರೆ ಟ್ರೈನ್ ಅಲ್ಲಿ ಹೋಗಕ್ ಆಗಲ್ಲ, ಮಂಗಳೂರಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ಬೇಕಾಗುತ್ತೆ. ಇಲ್ಲ ಕುಕ್ಕೆ ಇದೆ, ರಿಟರ್ನ್ ಆಗ್ಬೇಕಾದ್ರೆ ಕುಕ್ಕೆಯಿಂದ ನಾವು ಬೆಂಗಳೂರಿಗೆ ಬರ್ಬೋದು. ನಾನ್ ರೆಕಮೆಂಡ್ ಮಾಡೋದೇನಂದ್ರೆ ಆಲ್ಮೋಸ್ಟ್ ನಮ್ಗೆ KSRTC ವೆಬ್ಸೈಟ್ ಅಲ್ಲೇನೆ ನೀವು ಬುಕಿಂಗ್ ಮಾಡ್ಕೊ ಬಂದ್ಬಿಡಿ ಧರ್ಮಸ್ಥಳಕ್ಕೆ ಹೋದಾಗ. ಸೊ ನೀವು ಬುಕಿಂಗ್ ಮಾಡಿದ್ರೆ ನೋಡಿ, ಇಲ್ಲೆಲ್ಲ ರಿಸರ್ವ್ ಬಸ್ಗಳು ಇಲ್ಲೆಲ್ಲ ಇರೋದು. ಸೊ ನೀವು ಆರಾಮಾಗಿ ಹೋಗ್ಬೋದು, ಈ ತರ ರಿಸರ್ವ್ ಬಸ್ ಅಲ್ಲಿ ಹೋಗ್ಬೋದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ 12 ಗಂಟೆ 1 ಗಂಟೆ ಗಂಟ ಬಸ್ಗಳು ಬರುತ್ತಂತೆ ಧರ್ಮಸ್ಥಳದ್ದು. ಅದಾದ್ಮೇಲೆ ರೂಟ್ ಬಸ್ಗಳು ಬರುತ್ತಂತೆ. ಸೊ ಅಂದ್ರೆ ಕ್ರೌಡ್ ಜಾಸ್ತಿ ಇತ್ತಂದ್ರೆ ರೂಟ್ ಬಸ್ಗಳು ಬರುತ್ತೆ. ಏನಪ್ಪಾ KSRTC ಹತ್ತೀನಿ ಅನ್ಬಿಟ್ಟು ಈ ತರ AC ಸ್ಲೀಪರ್ ಅಲ್ಲಿ ಹೋಗ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತಂದ್ರೆ ನಾವು ಅಲ್ಲೇ ಹುಡುಕ್ತಾ ಇದ್ವಿ, ಬಸ್ಗಳು ಬರ್ತಾ ಇತ್ತು, ಖಾಲಿಗಳಿತ್ತು. ಬಟ್ ಅಲ್ಲಿ ಒಬ್ರು ಹೇಳಿದ್ರು ಈ ತರ ಪ್ರೈವೇಟ್ ಬಸ್ ಇದೆ ಮೆಜೆಸ್ಟಿಕ್ ಇಂದ ಆಚೆ. ನೀವು ಇಲ್ಲಿ ನೋಡ್ಬೋದು, ಮೆಜೆಸ್ಟಿಕ್ ಅಂದ್ರೆ ಮೆಜೆಸ್ಟಿಕ್ ಇಂದ ಆಚೆ ಬರ್ತೀವಲ್ಲ, ಇಲ್ಲೆಲ್ಲ ಉದ್ದಕ್ಕೂ ನಮ್ಗೆ ಪ್ರೈವೇಟ್ ಆಗಿರುವಂತ ಬಸ್ಗಳಿತ್ತು. ಸೊ ಇಲ್ಲಿ ಬುಕಿಂಗ್ ಆಗಿರ್ತವೆ, ಈ ಬಸ್ಗಳೆಲ್ಲ ಬುಕಿಂಗ್ ಆಗಿರ್ತವೆ. ಸೊ ಯಾವ್ದು ಒಂದೊಂದು ಬಸ್ಗಳು ಬುಕಿಂಗ್ ಇರಲ್ಲ, ಪ್ರೈವೇಟ್ ಆಗಿರುತ್ತೆ. ಪ್ರೈವೇಟ್ ಅವ್ರು ನಡೆಸ್ತಾ ಇರ್ತಾರಲ್ಲ, ಸೊ ಅದು ಬುಕಿಂಗ್ ಇಲ್ದಿರೋ ಕಾರಣ ಅವ್ರು ನಮ್ಗೆ ಸೀಟ್ಗಳು ಕೊಡ್ತಾರೆ. ಸೊ ನಾವು ಅವ್ರು ಇಲ್ಲೇ ಬಂದು ಬುಕಿಂಗ್ ಏನಾರು ಇಲ್ಲ ಅಂದ್ರೆ ಇಲ್ಲೇ ಬಂದು ಅವ್ರ ಹತ್ರ ದುಡ್ಡು ಕೊಟ್ಟು ಟಿಕೆಟ್ಸ್ ನ ತಗೋಬಹುದು. ರಾತ್ರಿ 11:30 ಬಿಟ್ಟಿದ್ದು, 6:30 ಬಂದಿದ್ದೀನಿ. ನೋಡಿ ಹೆಂಗಿದೆ ವೆದರ್. ಇನ್ನು ದೇವಸ್ಥಾನದ ರೂಮ್ಸ್ ಗಳ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ ರೂಮ್ಸ್ ಗಳು, ಇದೆಲ್ಲ ದೇವಸ್ಥಾನದ ರೂಮ್ಸ್ ಗಳು. ಇಲ್ಲಿ ನಿಮ್ಗೆ ಒಂದೊಂದು ಬಿಲ್ಡಿಂಗ್ಗೂ ಒಂದೊಂದು ನದಿಗಳ ಹೆಸರಿಟ್ಟಿದ್ದಾರೆ. ಈ ರೂಮ್ಸ್ ಗಳು ನಿಮ್ಗೆ ಜಸ್ಟ್ 30 ರಿಂದ 50 ರೂಪಾಯಿಗೆ ಸಿಗುತ್ತೆ. ಇಲ್ಲಿ ಆಫೀಸ್ ಎನ್ಕ್ವೈರಿ ಕೂಡ ಇರುತ್ತೆ, ಇಲ್ಲಿ ಹೋಗಿ ನೀವು ನಿಮ್ಮ ರೂಮ್ಸ್ ಗಳನ್ನ ಬುಕ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನಿಮ್ಗೆ ಲಗೇಜ್ ರೂಮ್ಸ್ ಕೂಡ ಇದೆ ಪಕ್ಕದಲ್ಲೇ, ಅಲ್ಲೇ ಕೂಡ ನೀವು ಲಗೇಜ್ ನಿಟ್ಟು ಕೂಡ ದರ್ಶನಕ್ಕೆ ಹೋಗ್ಬೋದು. ರೂಮ್ಸ್ ಗಳನ್ನ ತಗೊಂಡ್ರೆ ಅಲ್ಲೇ ನೀವು ಆರಾಮಾಗಿ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ತಿರ್ಗಾ ಬರ್ಬೋದು. ಇಲ್ಲ ಅಂದ್ರೆ ನೀವು ನೇತ್ರಾವತಿ ನದಿಗೆ ಹೋಗ್ತೀರಾ ಅಂದ್ರೆ ಇಲ್ಲೆಲ್ಲ ಆಟೋ ಸಿಗುತ್ತೆ ನಿಮ್ಗೆ. ಬಟ್ 150 ರೂಪೀಸ್ ಚಾರ್ಜ್ ಮಾಡ್ತಾರೆ, ಹೋಗ್ ಬರಕ್ಕೆ 150 ಚಾರ್ಜ್ ಮಾಡ್ತಾರೆ. ನದಿಲಿ ಫ್ರೆಶ್ ಅಪ್ ಆಗಿ ಬಂದು ದರ್ಶನ ಮಾಡ್ಬೋದು. ಇವಾಗ ನಾವು ದರ್ಶನ ಮಾಡಕ್ ಹೋಗ್ತಾ ಇದೀವಿ, ಸ್ವಲ್ಪ ಬೇಗ ದರ್ಶನ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದೀವಿ. ಬ್ಯಾಗ್ ಎಲ್ಲ ಇಲ್ಲೇ ಇದೆ. ಸೊ ಮುಂದೆ ಇದೆಯಲ್ಲ, ಇಲ್ಲೂ ಲಗೇಜ್ ರೂಮ್ ಇದೆ. ಬಟ್ ನಾವು ಮುಂದೆ ದೇವಸ್ಥಾನದ ಪಕ್ಕನೇ ಲಗೇಜ್ ರೂಮ್, ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಇಟ್ಬಿಟ್ಟು ದರ್ಶನ ಮಾಡಕ್ಕೆ ಹೋಗ್ತೀವಿ. ದರ್ಶನ ಮಾಡಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 6:30 ಇಂದ 2:30, ಮಧ್ಯಾಹ್ನ ತಿರ್ಗಾ ಸಾಯಂಕಾಲ 5 ಗಂಟೆಯಿಂದ 8:30. ಅನ್ನ ಪ್ರಸಾದಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು 10:30 ಇಂದ 3 ಗಂಟೆ, ತಿರ್ಗಾ ಸಾಯಂಕಾಲ ನೈಟ್ 7 ಗಂಟೆಯಿಂದ 10 ಗಂಟೆ. ಲಾಡ್ಜ್ ರೂಮು ಮತ್ತೆ ಚಪ್ಪಲಿ ಸ್ಟ್ಯಾಂಡ್ ನಮ್ಗೆ ಇಲ್ಲೇ ಸಿಗುತ್ತೆ, ತೋರಿಸ್ತೀನಿ ಅದನ್ನು ನಿಮ್ಗೆ. ಮತ್ತೆ ಗಾಯತ್ರಿ ಗೆಸ್ಟ್ ಹೌಸ್ ಮತ್ತೆ ಸನ್ನಿಧಿ ಗೆಸ್ಟ್ ಹೌಸ್ ಅಂತ. ಸೊ ಈ ಕಡೆ ಹೋಗ್ಬೇಕು ಅಂದ್ರೆ ನೀವೇನಾದ್ರೂ ಸ್ಟೇ ಆಗ್ತೀರಾ, ಇವತ್ತಿಲ್ಲೇ ಸ್ಟೇ ಆಗ್ತೀರಾ ದರ್ಶನ ಮಾಡ್ಬಿಟ್ಟು ಅಂದ್ರೆ ಹೋಗಿ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನ್ ನಿಮ್ಗೆ ಏನ್ ತೋರಿಸ್ತನಲ್ವಾ ಅಲ್ಲಿ ಆ ಗಂಗಾ ಗೌರಿ ನೇತ್ರಾವತಿ ಅಂತ ಐತಲ್ಲ, ಇದನ್ನ ಬುಕ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನೀವು ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ತಗೊಂಡು ಹೋಗ್ಬೋದು. ಲಗೇಜ್ ಕೂಡ ಇದೆ ನೋಡಿ, ಇಲ್ಲಿ ಫ್ರೀ ಸರ್ವಿಸ್, ದುಡ್ಡು ಕೊಡಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ದೇವಸ್ಥಾನದ ಹತ್ರನೇ ನಿಮ್ಗೆ ಫ್ರೀ ಸರ್ವಿಸ್ ಇರುತ್ತೆ, ಇಲ್ಲೇನೆ ನಿಮ್ಮ ಬ್ಯಾಗ್ ಗಳನ್ನ ಇಡ್ಬೋದು ಅಂತ. ಲಗೇಜ್ ಪಕ್ಕದಲ್ಲೇ ನಮ್ಗೆ ಚಪ್ಪಲಿ ಸ್ಟ್ಯಾಂಡ್ ಇದೆ. ಒಂದು ಜೊತೆ ಚಪ್ಪಲಿಗೆ 1 ರೂಪಾಯಿ ಆಗುತ್ತೆ. ಇಲ್ಲೇ ನೀವು ಚಪ್ಪಲಿ ಕೂಡ ಆರಾಮಾಗಿ ಬಿಡ್ಬೋದು. ಇದು ನೋಡಿ ಹೆಂಗಿದಾರೆ, ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಫುಲ್ ಜನ ಇದೆ ನೋಡಿ. ಫ್ರೀ ದರ್ಶನ, ಎಂಟ್ರಿ ಫಾರ್ ಫ್ರೀ ದರ್ಶನ.
ಸೊ ಆದಷ್ಟು ಬೆಳಗ್ಗೆನೆ ಬೇಗ ಬಂದು ನೀವು ದರ್ಶನ ನಿಂತ್ಕೊಂಡ್ಬಿಡಿ. ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ದರ್ಶನ ನಿಂತ್ಕೊಂಡ್ಬಿಡಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಅಂದ್ರೆ ವೀಕೆಂಡ್ಸ್ ಬರ್ತಿರಲ್ಲ, ವೀಕೆಂಡ್ಸ್ ಏನಾದ್ರು ಬಂದ್ರೆ ಲೇಟ್ ದರ್ಶನ ಆಗುತ್ತೆ, ಕ್ಯೂ ಜಾಸ್ತಿ ಆಗ್ಬಿಡ್ತಾರೆ. ಈಗೆಲ್ಲ ಸ್ವಲ್ಪ ಖಾಲಿ ಇತ್ತು, ಇವಾಗೆಲ್ಲ ಫುಲ್ಲು ಜನ ನೋಡಿ, ಫುಲ್ಲು ಜನ ನೋಡಿ. ನಮ್ದು ಫ್ರೀ ದರ್ಶನ, ಅಲ್ಲಿ ಹೋಗ್ತಿದಾರಲ್ಲ ಅದು 200 rupees ದರ್ಶನ, 200 rupees ಚಾರ್ಜ್. ನಮ್ದು ಫ್ರೀ ದರ್ಶನ, ಇದು ಹೋಗ್ತಿದಾರಲ್ಲ ಇದೆಲ್ಲ 200 rupees ಚಾರ್ಜ್ ನೋಡಿ. ಅವರು ಡೈರೆಕ್ಟ್ ಅಲ್ಲಿ ಒಳಗಡೆ ಹೋಗ್ತಾರೆ, ಅಲ್ಲಿ ಆ ಕಡೆ ಒಳಗಡೆ ಹೋಗ್ತಾರೆ. ಅಲ್ಲಿ ನಾವು ಹಿಂಗೆ ಸುತ್ತ ಹಾಕೊಂಡು ಹೋಗ್ತೀವಿ. ಇಲ್ಲಿ ಸೇವಾ ಕೌಂಟರ್ ಇದೆ, ನಿಮಗೆ ಪ್ರಸಾದ ಎಲ್ಲ ತಗೊಂಡ್ಬೇಕಂದ್ರೆ ತಗೋಬಹುದು. ಈ ತರ ಇದೆ ರೇಟ್. ಇದ್ಲು ಚೇರ್ ಸಿಸ್ಟಮಾ, ಚೇರ್ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ತಂದೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕೆ ಸಿಸ್ಟಮ್ ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮೊದಲಿಗೆ ಒಂದು ದೊಡ್ಡ ಹಾಲ್ ನಲ್ಲಿ ನಮ್ಮನ್ನ ಕುಂಡಿಸ್ತಾರೆ ನೋಡಿ, ಎಷ್ಟು ಸಖತ್ತಾಗಿದೆ ಸೀಟ್ಗಳು. ಅದಾದ್ಮೇಲೆ ಒಂದೊಂದೇ ಹಾಲ್ ಅಲ್ಲಿ ಇರುವಂತ ಜನರನ್ನ ದರ್ಶನ ಮಾಡೋದಕ್ಕೆ ಬಿಡ್ತಾರೆ. ಹಾಗೆ ಹಿಂದೆ ಬರ್ತಿರುವಂತ ಜನರನ್ನ ಅದೇ ಹಾಲ್ ನಲ್ಲಿ ತಿರ್ಗಾ ಕೂರಿಸಿ ಅವ್ರ ದರ್ಶನ ಆಗಿದ ತಕ್ಷಣ ಇವರಿಗೆ ಬಿಡ್ತಾರೆ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಅಂತ. ಏನ್ ನಾವು ಶಿರಡಿ ಮತ್ತೆ ತಿರುಪತಿಲಿ ನೋಡ್ತೀವಿ ಅದೇ ತರ ಸೀಟಿಂಗ್ ಸಿಸ್ಟಮ್. ಅಲ್ಲಿ ಕುತ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಎಂಟ್ರಿ ಸಖತ್ತಾಗಿ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ ಎಲ್ಲ. ಈಗ ಸೊ ಅದಾದ್ಮೇಲೆ ಮುಂದೆ ಬಂದ್ರೆ ತಿರ್ಗಾ ನಡ್ಕೊಂಡು ಹೋಗ್ಬೇಕು ಮೇಲೆ. ಗಗನಂ ಸಕಲಂ ಶರಣಂ ಅಖಿಲಂ. ಶ್ರೀ ಮಂಜುನಾಥ ಸ್ವಾಮಿಯ ತಂದೆಯ ಒಳ್ಳೆ ದರ್ಶನ ಆಯ್ತು. 9 ಗಂಟೆಗೆಲ್ಲ ದರ್ಶನ ಆಯ್ತು. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇಲ್ಲ. ಸೊ ಧರ್ಮಸ್ಥಳದ ಅಂದ್ರೆ ಹತ್ತಿರ ಇಲ್ಲೇ ನಿಯರ್ ಬೈ 1 ಕಿಲೋಮೀಟರ್ ಒಳಗಡೆ ಯಾವ ಪ್ಲೇಸ್ ಇದೆ ನೋಡೋದಿಕ್ಕೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಪಾರ್ಕ್ ಇದೆ ಇಲ್ಲಿ. ಸೊ ನೀವೇನಾದ್ರೂ ಆರಾಮಾಗಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಪಾರ್ಕ್ಗೆ ಉಚಿತ ಪಾರ್ಕು, ಆರಾಮಾಗಿ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು, ಟೈಮು ಸ್ಪೆಂಡ್ ಮಾಡ್ಬೋದು. ನೀವೇನಾದ್ರೂ ಮುಡಿ ಕೊಡಕ್ಕೆ ಅರ್ಕೆ ಏನಾದ್ರೂ ಮಾಡಿದ್ರೆ ಇಲ್ಲಿ ಶ್ರೀಮುಡಿ ನೀವು ನೋಡ್ಬೋದು, ದೇವಸ್ಥಾನದ ಹಿಂದೆನೆ ಇದೆ. ಸೊ ಇಲ್ಲಿ ಕೂಡ ನೀವು ಬಂದು ನಿಮ್ಮ ಮುಡಿ ಅರ್ಕೆನ ನೆರವೇರಿಸಬಹುದು. ಟಿಕೆಟ್ಸ್ ಎಲ್ಲ ನೀವು ಇಲ್ಲೇ ತಗೋಬೇಕು, ಟೈಮಿಂಗ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ಸೊ ನೋಡಿ, ಮುಡಿ ಕೊಡೋದಕ್ಕೆ ಜನರು ಹೋಗ್ತಾ ಇದಾರೆ. ನಾವಿವಾಗ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಿದೀವಿ. 150 ಸ್ಟೆಪ್ ಇದೆ. ಸೊ ಹತ್ಕೊಂಡು ಹೋಗ್ಬೇಕು. ನೋಡಿ ಇದೆ ಸ್ಟೆಪ್ಸ್, 150 ಸ್ಟೆಪ್ ಇದೆ. ಸೊ ಹೆಣ್ಮಕ್ಳಿಗೆ ಇಲ್ಲಿ ಅಲೋ ಇರೋದಿಲ್ಲ, ಹೆಣ್ಮಕ್ಳು ಬರೋವಾಗಿರಲ್ಲ. ಕೆಳಗಡೆ ಏನು ದೇವಸ್ಥಾನ ಇದೆ, ಚಿಕ್ಕ ಗರ್ಭಗುಡಿ ಇದೆ, ಅಲ್ಲೇ ಕುಂಕುಮ ಅಂದ್ರೆ ಅಲ್ಲೇ ಪೂಜೆ ಮಾಡ್ಕೊಂಡು ಅವ್ರು ಹೋಗ್ಬೇಕು. ಗಂಡ್ ಮಕ್ಳು ಅಲೋ ಇರುತ್ತೆ. ನೋಡಿ, ಇದೇ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ. ಇನ್ನು ಧರ್ಮಸ್ಥಳದ ಇತಿಹಾಸದ ಪ್ರಕಾರ ಹೇಳೋದಾದ್ರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ತೀವಲ್ಲ, ಆ ಲಿಂಗವನ್ನು ಮಂಗಳೂರಿನ ಕದ್ರಿ ದೇವಸ್ಥಾನದಿಂದ ಅಣ್ಣಪ್ಪ ಸ್ವಾಮಿಯವರು ತಂದು ಇಲ್ಲಿ ಸ್ಥಾಪಿಸಿದ್ದಾರೆ ಅಂತ ಇತಿಹಾಸದ ಪ್ರಕಾರ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯೋದಕ್ಕೂ ಮುಂಚೆ ನಾವು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡಿಬೇಕಂತ ಹೇಳ್ತಾರೆ. ಮಂಜುನಾಥ ಸ್ವಾಮಿಯ ಗರ್ಭಗುಡಿ ಹತ್ರ ಹೋದಾಗ ದರ್ಶನ ಪಡೆದಾಗ ಅದ್ರ ಪಕ್ಕದಲ್ಲೇನೆ ಅಣ್ಣಪ್ಪ ಸ್ವಾಮಿಯ ಗರ್ಭಗುಡಿ ಕೂಡ ಇದೆ, ನೀವು ಅಲ್ಲೂ ದರ್ಶನ ಪಡಿಬಹುದು. ಸೊ ಹಾಗೆ ನಾವು ಮುಂದೆ ಹೋದ್ರೆ ಅಲ್ಲಿ ನೋಡ್ತಿದಿರಲ್ಲ, ಅಲ್ಲೋದ್ರೆ ಇನ್ನೊಂದ್ ಪ್ಲೇಸ್ ಇದೆ, ತೋರಿಸ್ತೀನಿ ಬನ್ನಿ ಇವಾಗ. ಸೊ ನಾವೀಗ ಬಂದಿದೀವಿ ಏಕಶಿಲಾ ಗೊಮ್ಮಟೇಶ್ವರ ಭಗವಾನ್ ಬಾಹುಬಲಿ ವಿಗ್ರಹ ನೋಡೋದಕ್ಕೆ. 300 ಸ್ಟೆಪ್ಸ್ ಇರುತ್ತೆ, ಯಾವುದೇ ರೀತಿ ವೆಹಿಕಲ್ ಹೋಗೋದಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಸೊ ಯಾರೆಲ್ಲ ಧರ್ಮಸ್ಥಳಕ್ಕೆ ಬರ್ತೀರಾ ಈ ಸ್ಥಳಕ್ಕೆ ಬರೋದ್ ಮಾತ್ರ ಮಿಸ್ ಮಾಡ್ಬೇಡಿ. ಮೇಲೋಗಿ ನಿಮ್ಗೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಫೈನಲಿ 300 ಸ್ಟೆಪ್ ಹತ್ಕೊಂಡು ಬಂದ್ವಿ. ನೀವಲ್ಲಿ ನೋಡ್ಬೋದು, ಅದೇ ಗೊಮ್ಮಟೇಶ್ವರ, ಭಗವಾನ್ ಗೊಮ್ಮಟೇಶ್ವರ ಅವರ ಸ್ಟ್ಯಾಚು. ಸುಮಾರು 39 ಅಡಿ ಇದೆ ಹೈಟು, 16 ಅಡಿ ಅಗಲ ಇದೆ. ಮತ್ತೆ ಇದು ರತ್ನಗಿರಿ ಬೆಟ್ಟದ ಮಧ್ಯ ಇರುವಂತದ್ದು ಪ್ಲೇಸು.
ಸೊ ಯಾರೆಲ್ಲ ಧರ್ಮಸ್ಥಳಕ್ಕೆ ಬರ್ತೀರಾ, ಮಿಸ್ ಮಾಡದೆ ಈ ಪ್ಲೇಸ್ ನ ವಿಸಿಟ್ ಮಾಡ್ಕೊಂಡೇ ಹೋಗಿ. ಸೊ ನಿಯರ್ ಬೈ ಇದೆಯಲ್ಲ, ಅದಕ್ಕೆ ವಿಸಿಟ್ ಮಾಡಿ. ಭಗವಾನ್ ಬಾಹುಬಲಿ ಅವರ ಚರಿತ್ರೆ ಸ್ಟೋರಿ ನೋಡ್ಬೋದು, ಕನ್ನಡದಲ್ಲೂ ನೋಡ್ಬೋದು, ಇಂಗ್ಲಿಷ್ ಅಲ್ಲೂ ನೋಡ್ಬೋದು. ಇಲ್ಲಿ ಬಂದಾಗ ನೀವು ಓದ್ಕೊಳ್ಳಿ. ಹಾಗೆ ಹಳೆ ಫೋಟೋಸ್ ನೋಡಿ, ಇದು ಹೇಗೆ ಅಂದ್ರೆ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಆ ಟೈಮಲ್ಲಿ. ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಧರ್ಮಸ್ಥಳಕ್ಕೆ ಸಾಗಿಸುವ ದೃಶ್ಯ ಇದು ನೋಡಿ. ಚಂದ್ರಾಭಿಷೇಕ ನಡೆಯುತ್ತೆ 1982ರಲ್ಲಿ ನಡೆದಿರೋ ಚಂದ್ರಾಭಿಷೇಕ. ಸೊ ಮೋಸ್ಟ್ಲಿ ಇದು ಇಷ್ಟು ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ ಅನ್ಸುತ್ತೆ ಚಂದ್ರಾಭಿಷೇಕ. ಗೋಪಾಲಕೃಷ್ಣ ಶಿಲ್ಪಿಗಳು, ನಾವೇನು ಸ್ಟ್ಯಾಚು ನೋಡ್ತೀವಲ್ಲ ಅದನ್ನ ಕೆತ್ತನೆ ಮಾಡಿರುವಂತ ಶಿಲ್ಪಿಗಳು ಇವರು. ನಾನು ಗಾಡಿ ಬರಕ್ ಆಗಲ್ಲ ಅನ್ಕೊಂಡೆ, ಬಟ್ ನೋಡಿ ಕಾರ್ಗಳು ಟಿಟಿ ಗಾಡಿ ಎಲ್ಲ ಬಂದಿದಾವೆ. ಸೊ ಹಿಂದೆ ಒಂದು ರೂಟ್ ಇದೆ ಅನ್ಸುತ್ತೆ, ಹಿಂದೆ ರೂಟ್ ಇಂದ ಕಾರ್ಗಳೆಲ್ಲ ಎಂಟ್ರಿ ಇದೆ. ಸೊ ಫಾರೆಸ್ಟ್ ರೂಟ್ ಅನ್ಸುತ್ತೆ, ಬ್ಯಾಕ್ ಗ್ರೌಂಡ್ ಬ್ಯಾಕ್ ಹಿಂದೆಯಿಂದ ಬರ್ತಿದಾರೆ ಅನ್ಸುತ್ತೆ. ಸೊ ಗಾಡಿನೂ ಕೂಡ ಆರಾಮಾಗಿ ಬರ್ಬೋದು. ಇಲ್ಲಿ ಬಂದು ಇಲ್ಲಿ ನಿಲ್ಸಿ ನೀವು ದರ್ಶನ ಮಾಡ್ಬೋದು. ಸೊ ನಾವಿಷ್ಟು ಪ್ಲೇಸ್ ನೆಲ್ಲ ಕವರ್ ಮಾಡಿ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಇವಾಗ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆ ಬೇಗ ನೀವು ದರ್ಶನ ಮಾಡ್ಕೊಂಡ್ರೆ ನೀವು ಇಷ್ಟು ಪ್ಲೇಸ್ ನ ಕವರ್ ಮಾಡ್ಬೋದು. ಕವರ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ರಿಟರ್ನ್ ಆಗ್ಬೋದು. ಇಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಯಾವ್ಯಾವ ಪ್ಲೇಸ್ ನ ನೋಡ್ಬೋದು ಆ ಧರ್ಮಸ್ಥಳದಿಂದ ಅಂತ ಹೇಳ್ತೀನಿ. ಆ ಪ್ಲೇಸಸ್ ಗಳನ್ನೆಲ್ಲ ನೀವು ಕವರ್ ಮಾಡ್ಬೋದು. ಊಟದ ಸಮಯ, ಬನ್ನಿ ಊಟ ಮಾಡೋಣ, ತಂದೆಯ ಪ್ರಸಾದ ಸೇವಿಸೋಣ. ಮುಂಚೆ ಎಲ್ಲ ನೆಲದ ಮೇಲೆ ಇತ್ತು, ಎಲೆ ಇತ್ತು. ಇವಾಗ ದೊಡ್ಡ ತಟ್ಟೆ, ಟೇಬಲ್ಲು, ಚೇರು, ಫ್ಯಾನು. ಮುಂದಿನ ವಿಡಿಯೋದಲ್ಲಿ ನಿಯರ್ ಬೈ ಮಸ್ಟ್ ವಿಸಿಟ್ ಪ್ಲೇಸಸ್ ಅಂತ ಇರುತ್ತಲ್ಲ, ಸೊ ಆ ಪ್ಲೇಸಸ್ ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದಿಷ್ಟು ಮಂಜುನಾಥ ಸ್ವಾಮಿಯ ದರ್ಶನ ಮತ್ತೆ ಧರ್ಮಸ್ಥಳದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ನಮಸ್ತೆ.